ಇಲ್ಲಿ 3 ರಾಸಾಯನಿಕ ಕ್ರಿಯೆಗಳನ್ನು ತಾವು ಗಮನಿಸಿದಾಗ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಇರಬಹುದು ಎಂಬುದು ತಮಗೆ ಕಲ್ಪನೆಗೆ ಬರಬಹುದು ಎಂದು ಭಾವಿಸ್ತೇನೆ. ಇಲ್ಲಿ ನೋಡ್ಬೋದು 3 ರಾಸಾಯನಿಕ ಕ್ರಿಯೆಗಳಲ್ಲಿ ಕೂಡ ನಾವು ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಎಂಬುದನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದು ದಿನ ವಿಜ್ಞಾನ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರು 3 ಲೋಹದ ತುಂಡುಗಳನ್ನು ತೆಗೆದುಕೊಳ್ತಾರೆ. ಒಂದು ತಾವಿಲ್ಲಿ ಗಮನಿಸ್ಬೋದು, ಮ್ಯಾಗ್ನೀಷಿಯಂ, ನಂತರ ತಾಮ್ರ, ನಂತರ ಅಲ್ಯೂಮಿನಿಯಂ, ಹೀಗೆ 3 ಲೋಹದ ತುಂಡುಗಳನ್ನು ತೆಗೆದುಕೊಳ್ತಾರೆ. ವಿದ್ಯಾರ್ಥಿಗಳೇ, ಇಂದು ನಾವು ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಎಂಬುದನ್ನು ನೋಡೋಣ ಎಂದು ಶಿಕ್ಷಕರು ಹೇಳ್ತಾರೆ. ಮೊದಲು ಶಿಕ್ಷಕರು ಮ್ಯಾಗ್ನೀಷಿಯಂ ರಿಬ್ಬನ್ನನ್ನು ತೆಗೆದುಕೊಳ್ತಾರೆ. ಅದನ್ನು ತೆಗೆದುಕೊಂಡು ಬೆಂಕಿಗೆ ಅದನ್ನು ಹಿಡಿತಾರೆ. ಹಿಡಿದಾಗ ಅಲ್ಲೇನಾಗುತ್ತೆ ಅಂದರೆ ಅದು ತುಂಬ ಪ್ರಕಾಶಮಾನವಾದ ಬಿಳಿ ಬೆಳಕಿನಿಂದ ಹೊತ್ತಿ ಉರಿಲಿಕ್ಕೆ ಪ್ರಾರಂಭ ಆಗತ್ತೆ. ವಿದ್ಯಾರ್ಥಿಗಳು ಆಶ್ಚರ್ಯದಿಂದ ಗಮನಿಸಿ ಕೇಳ್ತಾರೆ, ಸರ್, ಇದು ಯಾಕೆ ಹೀಗೆ ಹೊಳೆಯುತ್ತಿದೆ ಎಂದು. ಆಗ ಸರ್ ನಗುತ್ತಾ ಹೇಳ್ತಾರೆ, ಮ್ಯಾಗ್ನೀಷಿಯಂ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಅದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಎಂದು ಅವರು ಹೇಳ್ತಾರೆ. ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ಬೋರ್ಡ್ ಮೇಲೆ ಅವರು ಬರೀತಾರೆ. ಇಲ್ಲಿ ತಾವು ಗಮನಿಸ್ಬೋದು, Mg+O2 gives rise to MgO. ಈ ರಾಸಾಯನಿಕ ಕ್ರಿಯೆಯನ್ನು ನಾವು ಬ್ಯಾಲೆನ್ಸ್ ಮಾಡಿದ್ದೇವೆ. ನಂತರ ತಾಮ್ರದ ತುಂಡನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ಅದನ್ನು ಬೆಂಕಿಯಲ್ಲಿ ಬಿಸಿ ಮಾಡ್ತಾರೆ. ಕೆಲ ಸಮಯದ ನಂತರ ಅದರ ಮೇಲ್ಮೈ ಅಂದರೆ ತಾಮ್ರದ ಮೇಲ್ಮೈ ಕಪ್ಪಾಗಿ ಆಗ್ತಾ ಹೋಗುತ್ತೆ. ಇದು ಏಕೆ ಕಪ್ಪಾಗಿದೆ ಸರ್ ಎಂದು ರಕ್ಷಿತ್ ಎಂಬ ವಿದ್ಯಾರ್ಥಿ ಕೇಳ್ತಾನೆ. ಆಗ ಶಿಕ್ಷಕರು ಹೇಳ್ತಾರೆ, ತಾಮ್ರವು ಕೂಡ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಅದು ತಾಮ್ರದ ಆಕ್ಸೈಡ್ ಅಂದರೆ ಕಾಪರ್ ಆಕ್ಸೈಡ್ ಅನ್ನು ಉಂಟು ಮಾಡುತ್ತೆ ಅಂತ ಹೇಳಿ, ನಂತರ ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ಅಲ್ಲಿ ಬೋರ್ಡ್ ಮೇಲೆ ಬರೀತಾರೆ. Cu+O2 gives rise to CuO. ಸೊ ಈ ರೀತಿಯಾಗಿ ಬರೀತಾರೆ. ಕೊನೆಯಲ್ಲಿ ಶಿಕ್ಷಕರು ಒಂದು ಕಿವಿ ಮಾತನ್ನು ಹೇಳ್ತಾರೆ, ಲೋಹಗಳು ಗಾಳಿಯಲ್ಲಿ ಉರಿಸಿದಾಗ ಸಾಮಾನ್ಯವಾಗಿ ಅವು ಆಮ್ಲಜನಕದೊಂದಿಗೆ ವರ್ತಿಸಿ ಆಯಾ ಲೋಹದ ಆಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಕೆಲವು ಲೋಹಗಳು ಹೆಚ್ಚು ಪ್ರಕಾಶಮಾನವಾಗಿ ಉರಿದರೆ ಕೆಲವು ಕಪ್ಪಾಗುತ್ತವೆ ಎಂದು ಶಿಕ್ಷಕರು ಹೇಳಿ, ನಂತರ ಕೊನೆಯ ಲೋಹ ಅಲ್ಯೂಮಿನಿಯಂ ಹಾಳೆಯನ್ನು ಬೆಂಕಿಯಲ್ಲಿ ಹಿಡಿತಾರೆ. ವಿದ್ಯಾರ್ಥಿಗಳು ಗಮನವಿಟ್ಟು ನೋಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಅದರ ಮೇಲ್ಮೈ ಮೇಲೆ ತೆಳುವಾದ ಬಿಳಿ ಪದರ ಉಂಟಾಗುವುದನ್ನು ಗಮನಿಸ್ತಾರೆ. ಸರ್, ಇದು ಏನು ಎಂದು ಇನ್ನೊಬ್ಬ ವಿದ್ಯಾರ್ಥಿ ಪ್ರಣೀತ ಕೇಳ್ತಾನೆ. ಆಗ ಶಿಕ್ಷಕರು ಹೇಳ್ತಾರೆ, ಅಲ್ಯೂಮಿನಿಯಂ ಕೂಡ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಅದು ಅಲ್ಯೂಮಿನಿಯಂ ಆಕ್ಸೈಡ್ ಎಂಬ ಪದರನ್ನು ರಚಿಸುತ್ತೆ. ನಂತರ ರಾಸಾಯನಿಕ ಕ್ರಿಯೆಯನ್ನು ಬರೀತಾರೆ. ಅಲ್ಯೂಮಿನಿಯಂ Al+O2, ಇಲ್ಲಿ ನೋಡ್ಬೋದು, 4Al+3O2 gives rise to Al2O3. ನಂತರ ಆ ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾನೆ, ಸರ್, ಈ ಪದರದ ಉಪಯೋಗವೇನಾದರೂ ಇದೆಯಾ ಎಂದು. ಆಗ ಶಿಕ್ಷಕರು ನಗುತ್ತಾ ಹೇಳ್ತಾರೆ, ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರು ಅಲ್ಯೂಮಿನಿಯಮನ್ನು ಇನ್ನಷ್ಟು ಹಾಳಾಗದಂತೆ ರಕ್ಷಿಸುತ್ತದೆ. ಅದಕ್ಕಾಗಿ ಅಲ್ಯೂಮಿನಿಯಂ ಸುಲಭವಾಗಿ ಕಳಚುವುದಿಲ್ಲ. ನಂತರ ಶಿಕ್ಷಕರು ಉದಾಹರಣೆ ಕೊಡ್ತಾರೆ, ಮನೆಯಲ್ಲಿರುವ ಅಲ್ಯೂಮಿನಿಯಂ ಪಾತ್ರೆಗಳು ಬೇಗನೆ ತುಕ್ಕು ಹಿಡಿಯುವುದಿಲ್ಲ ಎಂಬುದು ತಮ್ಮ ಗಮನಕ್ಕೆ ಬಂದಿರಬಹುದು. ಅದಕ್ಕೆ ಕಾರಣ ಇದೇ ರಕ್ಷಣಾತ್ಮಕ ಪದರು ಎಂದು ಶಿಕ್ಷಕರು ವಿವರಿಸ್ತಾರೆ. ಹಾಗಾದರೆ ಇನ್ನೂ ಹಲವಾರು ಪರಿಕಲ್ಪನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಧನ್ಯವಾದಗಳು.